ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಸೊ ಪಿ ಜಿ ಸಿ ಟಿಯ ಒಂದು ಏನು ಸೆಕೆಂಡ್ ರೌಂಡ್ನ ಪೇಮೆಂಟ್ ಹಾಗೂ ನೀವು ಕಾಲೇಜ್ ರಿಪೋರ್ಟ್ ಆಗೋದಕ್ಕೆ ಅಗೇನ್ ಎಕ್ಸ್ಟೆನ್ಷನನ್ನು ಕೊಟ್ಟಿದ್ದಾನೆ. ಸೊ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಹಾಗೆ ಯಾರ್ಯಾರು ಸರೆಂಡರ್ ಮಾಡಬೇಕು ಇನ್ ಕೇಸ್ ಸರ್, ನನಗೆ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾಯಿದ್ದೀರಾ. ಸೊ ಅದಕ್ಕೆ ನಾನು ಕಾಲ್ ಮಾಡಿದ್ದೆ, ಅವರು ಸಂಜೆ ಒಳಗಡೆ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತು ಆ ಒಂದು ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಬನ್ನಿ ಆಗಿದ್ರೆ ನೋಡೋಣ. ಮೊದಲನೇದಾಗಿ ರಿವೈಸ್ ಸ್ಟಡಿಲಿ ಏನಿದೆ ಅಂತ. ಸೊ ಪೇಮೆಂಟ್ ಆಫ್ ಫೀಸ್, ಡೌನ್ಲೋಡಿಂಗ್ ಅಡ್ಮಿಷನ್ ಆರ್ಡರ್ ಆ್ಯಂಡ್ ಆಲ್ಸೋ ಇಫ್ ಫೀ ಪೇಯ್ಡ್ ಇನ್ ಅರ್ಲಿಯರ್ ರೌಂಡ್, ಅಂದರೆ ಫಸ್ಟ್ ರೌಂಡಲ್ಲಿ ಏನಾದ್ರು ಪೇಮೆಂಟ್ ಮಾಡಿ ಸೆಕೆಂಡ್ ರೌಂಡಲ್ಲಿ ಅಡ್ಜಸ್ಟ್ಮೆಂಟ್ ಏನಾದ್ರು ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಓಕೆ. ಅದಕ್ಕೆ ಟೈಮಿಂಗ್ಸ್ ಬಂದು ಅಪ್ ಟು 10/12/2024 ಅಂದರೆ ಸೋಮವಾರ ತನಕ ನಿಮಗೆ ಟೈಮ್ ಇದೆ ಓಕೆ. ಪೇಮೆಂಟ್ ಆಫ್ ಫೀಸ್ ಆ್ಯಂಡ್ ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಆರ್ಡರು ನೀವು 10ನೇ ತಾರೀಕು ಮಂಡೇ ಫುಲ್ಲು ಟೈಮ್ ಇರುತ್ತೆ. ನೀವು ಏನು ಮಾಡ್ಬೋದು, ಪೇಮೆಂಟನ್ನು ಮಾಡಿ ನೀವು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಅಡ್ಮಿಷನ್ ಆಗ್ಬೋದು. ಆ್ಯಂಡ್ ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಟು ದ ಕಾಲೇಜ್ ಈಸ್ 11th. ಅಂದರೆ ಏನು ಒಂದು ಮಂಗಳವಾರ ಟೈಮ್ ಇದೆ. ಮಂಗಳವಾರ ತನಕ 5:30 ತನಕ ನಿಮಗೆ ಟೈಮ್ ಇದೆ. ಸೊ ನೀವು ಅಲ್ಲಿವರೆಗೂ ಏನು ಮಾಡ್ಬೋದು, ಕಾಲೇಜನ್ನು ರಿಪೋರ್ಟ್ ಆಗ್ಬೋದು. ದಿಸ್ ಇಸ್ ದ ಫಸ್ಟ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಫೀ ಪೇಮೆಂಟ್ ಆ್ಯಂಡ್ ಅಡ್ಮಿಷನ್ ಆರ್ಡರ್ ಆ್ಯಂಡ್ ರಿಪೋರ್ಟಿಂಗ್ ಟು ದಿ ಕಾಲೇಜ್. ಫರ್ದರ್ ಇನ್ಫಾರ್ಮೇಷನ್ ಏನು ಅಂತ ಹೇಳಿದ್ರೆ ಕ್ಯಾನ್ಸಲೇಷನ್ ಬಗ್ಗೆ. ಕ್ಯಾಂಡಿಡೇಟ್ಸ್ ಹೂ ವಿಶ್ ಟು ಸರೆಂಡರ್ ದ KEA ಸೀಟ್ ಸೆಲೆಕ್ಟೆಡ್ ಇನ್ ಫಸ್ಟ್ ರೌಂಡ್ ಆರ್ ಸೆಲೆಕ್ಟೆಡ್ ಇನ್ ಸೆಕೆಂಡ್ ರೌಂಡ್. ಫಸ್ಟ್ ರೌಂಡ್ ಆದರೂ ಆಗಿರ್ಬೋದು, ಸೆಕೆಂಡ್ ರೌಂಡ್ ಆದರೂ ಆಗಿರ್ಬೋದು. ಇನ್ ಕೇಸ್ ನೀವು ಕ್ಯಾನ್ಸಲೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆನ್ ಆರ್ ಬಿಫೋರ್ 11/12/2024 ಆರ್ ಎಲಿಜಿಬಲ್ ಫಾರ್ ರೀಫಂಡ್ ಆಫ್ ಫೀ ಅಮೌಂಟ್ ಆಫ್ಟರ್ ಡಿಡಕ್ಟಿಂಗ್ 5,000. ಸೊ 5,000 rupees ಅವರು ಒಂದು ಫೈನನ್ನು ತಗೋತಾರೆ. ಮಿಕ್ಕಿದ ಅಮೌಂಟನ್ನು ನಿಮಗೆ ರೀಫಂಡ್ ಮಾಡ್ತಾರೆ. ಇನ್ ಕೇಸ್ ನೀವು 11ನೇ ತಾರೀಕು 4 ಗಂಟೆ ಒಳಗಡೆ ಆ ಒಂದು ರೀಫಂಡ್ ಅಂದರೆ ಕ್ಯಾನ್ಸಲೇಷನ್ನು ಇದನ್ನು ಫಿಲ್ ಮಾಡೋದು. ಕ್ಯಾನ್ಸಲೇಷನ್ ಎಲ್ಲಿ ಫಿಲ್ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ತೀನಿ. ಸೊ ನೀವು ಪಿ ಜಿ ಸಿ ಟಿಯ ಒಂದು ಎಂಟ್ರೆನ್ಸಿಗೆ ಹೋದರೆ ಸೊ ಇಲ್ಲಿ ನಿಮಗೆ ತೋರಿಸುತ್ತೆ PGCET MBA ರದ್ದುಗೊಳಿಸುವ ಲಿಂಕ್ ಅಂತಿದೆ. ಸೊ ಇಲ್ಲಿ ನೀವೇನು ಮಾಡ್ಬೋದು, ಇದನ್ನು ಕ್ಲಿಕ್ ಮಾಡಿಕೊಂಡು ಇನ್ ಕೇಸ್ ನೀವೇನಾದ್ರೂ ಕ್ಯಾನ್ಸಲೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಇನ್ಫಾರ್ಮೇಷನ್ನ ಫಸ್ಟು ಫಿಲ್ ಮಾಡಬೇಕಾಗ್ತದೆ. ಸೊ ವೆದರ್ ಇಟ್ ಈಸ್ ಫಸ್ಟ್ ರೌಂಡ್ ಆರ್ ಸೆಕೆಂಡ್ ರೌಂಡ್, ಎನಿ ರೌಂಡ್, ಯಾವುದೇ ರೌಂಡಲ್ಲಿ ನಿಮಗೆ ಸೆಲೆಕ್ಟ್ ಆಗಿದ್ರು ಕೂಡ ನೀವು ಕ್ಯಾನ್ಸಲೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಒಂದು ಇನ್ಫಾರ್ಮೇಷನ್ನ ಫಿಲ್ ಮಾಡಬೇಕಾಗುತ್ತೆ. ಆವಾಗ ನಿಮಗೆ 5,000 rupees ಫೈನನ್ನು ಹಾಕಿ ಉಳಿದ ಅಮೌಂಟ್ನ ನಿಮ್ಗೆ ಏನು ಮಾಡ್ತಾರೆ, ಅಡ್ಜಸ್ಟ್ಮೆಂಟನ್ನು ಮಾಡಿ ನಿಮಗೆ ರೀಫಂಡನ್ನು ಮಾಡ್ತಾರೆ. ದಿಸ್ ಇಸ್ ದ ಅನದರ್ ಇನ್ಫಾರ್ಮೇಷನ್. ಸೊ ಹಾಗಾಗಿ ಇನ್ ಕೇಸ್ ಯಾರಾದರೂ ಇನ್ನೂ ಕೂಡ ಪೇಮೆಂಟನ್ನು ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಇನ್ನೂ ಕೂಡ ಟೈಮ್ ಇದೆ. ಸೊ ಥರ್ಡ್ ರೌಂಡ್ ಇದೆಯಾ ಅಂತ ಕೇಳ್ತಾ ಇದ್ದೀರಾ. ಸೊ ಥರ್ಡ್ ರೌಂಡು ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದ್ರೆ ನೋಡಿ, 11 ಡಿಸೆಂಬರ್ ಒಳಗಡೆ ಯಾರು ಎಷ್ಟು ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಹಾಗೂ ಎಷ್ಟು ಸೀಟ್ಸ್ ಇನ್ನೂ ವೆಕೆಂಟ್ ಇದೆ, ಇನ್ನೂ ಖಾಲಿ ಇದೆ, ಅದನ್ನು ನೋಡಿಕೊಂಡು ಥರ್ಡ್ ರೌಂಡನ್ನು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಪ್ಲೀಸ್ ವೆಯ್ಟ್ ಟಿಲ್ 11/12/2024. ಫರ್ದರ್ ಏನಾದರೂ ಡೌಟ್ ಇದ್ದರೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.